ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ರಾಮನಗರ ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದು ಹೊಸ ನೋಟಿಫಿಕೇಶನ್ ಬಂದಿದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಎಷ್ಟು ಹುದ್ದೆಗಳು ಖಾಲಿ ಇವೆ ಮತ್ತು ಯಾವ ಹುದ್ದೆಗಳು ಖಾಲಿ ಇವೆ ಮತ್ತು ಎಕ್ಸಾಮ್ ಫೀ ಏನು ಐತಿ, ಲಾಸ್ಟ್ ಡೇಟ್ ಏನೈತಿ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇದುವರೆಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ಅದ್ರ ಜೊತೆಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ನೇಮಕಾತಿ ಅಧಿಸೂಚನೆಯಲ್ಲಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಇದೆ. ನೋಡಿ 24/7/2026 ಅಧಿಸೂಚನೆ ಹೊರಗೊಂಡಿದೆ. ವಿಷಯ ಏನಂದ್ರೆ ನೋಡಿ, ಬೆರಳಚ್ಚುಗಾರ, ಬೆರಳಚ್ಚು ನಕಲುಗಾರ, ಆದೇಶ ಜಾರಿಕಾರ ಮತ್ತು ಸೇವಕ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೋದು ಆನ್ಲೈನ್ ಮುಖಾಂತರ. ನೋಡಿ ಅಪ್ಲಿಕೇಶನ್ ಹಾಕೋದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 31 ಆಗಸ್ಟ್ 2026 ಇರುತ್ತೆ. ನೋಡಿ ಅಪ್ಲಿಕೇಶನ್ ನೀವು ramnagar.dcourts.government.in ಆನ್ಲೈನ್ ರಿಕ್ರೂಟ್ಮೆಂಟ್ ಈ ಪೋರ್ಟಲ್ನಲ್ಲಿ ಮಾತ್ರ ಅಪ್ಲಿಕೇಶನ್ ಹಾಕಬೇಕಂದ್ರೆ ಯಾವುದೇ ರೀತಿ ಅಪ್ಲಿಕೇಶನ್ ಬೇರೆ ಕಡೆ ತಗೋದಲ್ಲಿ ಇದೇ ವೆಬ್ಸೈಟ್ನಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನೋಡಿ 30/7/2026 31/8/2026 ನಿಮಗೆ ಅವಕಾಶ ಇರುತ್ತೆ. ಮೊದಲನೇ ಹುದ್ದೆ ಬೆರಳಚ್ಚುಗಾರ, ಹುದ್ದೆಗಳ ಸಂಖ್ಯೆ 10, ವೇತನ ಶ್ರೇಣಿ 34,100ರಿಂದ 67,600, ಇತರ ಭತ್ಯೆಗಳು ಇರುತ್ತವೆ. ಜೊತೆಗೆ ಹುದ್ದೆಗಳ ವರ್ಗೀಕರಣ ನೋಡಿ, ಸಾಮಾನ್ಯ ಅಭ್ಯರ್ಥಿ 5, SC 1, ST 1, ಪ್ರವರ್ಗ 1 1, 2A 1, 2B 1, ಟೋಟಲ್ 10 ಹುದ್ದೆಗಳಿರುತ್ತವೆ. ನೆಕ್ಸ್ಟ್ ಬಂದ್ಬಿಟ್ಟು ಬೆರಳಚ್ಚು ನಕಲುಗಾರ, ಹುದ್ದೆಗಳ ಸಂಖ್ಯೆ 1, ವೇತನ ಶ್ರೇಣಿ 34,100ರಿಂದ 67,600, ಜೊತೆಗೆ ಇತರೆ ಭತ್ಯೆಗಳಿರುತ್ತವೆ. ಹುದ್ದೆಗಳ ನೋಡಿ, ಸಾಮಾನ್ಯ ಅಭ್ಯರ್ಥಿ 1 ಹುದ್ದೆ ಮಾತ್ರ ಖಾಲಿ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಆದೇಶ ಜಾರಿಕಾರ ಇದೆ. ಹುದ್ದೆಗಳ ಸಂಖ್ಯೆ 10, ವೇತನ ಶ್ರೇಣಿ 31,775ರಿಂದ 61,300 ಆಗಿರುತ್ತೆ. ಜೊತೆಗೆ ಇತರೆ ಭತ್ಯೆಗಳು ಇರುತ್ತವೆ. ಹುದ್ದೆಗಳ ವರ್ಗೀಕರಣ ನೋಡಿ, ಸಾಮಾನ್ಯ ಅಭ್ಯರ್ಥಿ 5, SC 2, 2A 2, 2B 1, ಟೋಟಲ್ 10 ಹುದ್ದೆಗಳು ಖಾಲಿ ಇರುತ್ತವೆ. ನಾಲ್ಕನೇ ಹುದ್ದೆ ಬಂದ್ಬಿಟ್ಟು ಸೇವಕರು, ಹುದ್ದೆಗಳ ಸಂಖ್ಯೆ ನೋಡಿ, ಹೊಸ ಹುದ್ದೆಗಳು 30, ಬ್ಯಾಕ್ಲಾಗ್ ಹುದ್ದೆಗಳು 4 ಇರುತ್ತವೆ. ವೇತನ ಶ್ರೇಣಿ 27,000ರಿಂದ 46,675, ಜೊತೆಗೆ ಇತರೆ ಭತ್ಯೆಗಳು ಇರುತ್ತವೆ. ಹುದ್ದೆಗಳ ವರ್ಗೀಕರಣ ನೋಡಿ, ಹಿಂಬಾಕಿ ಹುದ್ದೆಗಳು ನೋಡಿ, ಸಾಮಾನ್ಯ ಅಭ್ಯರ್ಥಿ 1, 2A 2, 3B 1, ಟೋಟಲ್ 4 ಹುದ್ದೆಗಳು. ಅದೇ ರೀತಿ ಹೊಸ ಹುದ್ದೆಗಳು 30 ಹುದ್ದೆಗಳು ನೋಡಿ, ಸಾಮಾನ್ಯ ಅಭ್ಯರ್ಥಿ 15, SCA 2, SCB 2, SCC 1, ಅದೇ ರೀತಿ ST 1, ಪ್ರವರ್ಗ 1 1, 2A 4, 2B 1, 3A 1, 3B 2, ಟೋಟಲ್ 30 ಹುದ್ದೆಗಳು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ವಿದ್ಯಾರ್ಹತೆ, ಬೆರಳಚ್ಚುಗಾರ ಹುದ್ದೆಗೆ ನೋಡಿ ದ್ವಿತೀಯ PUC ಆಗಿರಬೇಕು, ಅದೆಲ್ಲ ತಸ್ತಮ ವಿದ್ಯಾರ್ಥಿ ಆಗಿರಬೇಕು. ಅದೇ ರೀತಿ ನೋಡಿ, ಸೆಕೆಂಡರಿ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿನ ನಡೆಸುವ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಪ್ರೌಢ ದರ್ಜೆ ಅಥವಾ ತಸ್ತಮ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕಂತ ಹೇಳ್ತಾರೆ. ಅದೇ ಜೊತೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕಾಗುತ್ತೆ. ಈ ಹುದ್ದೆಗೆ ಬೆರಳಚ್ಚು ನಕಲುಗಾರ ಹುದ್ದೆಗೆ ನೋಡಿ ದ್ವಿತೀಯ PUC, ಇದಕ್ಕೂ ಕೂಡ ದ್ವಿತೀಯ PUC ಆಗಿರುತ್ತೆ. ಅದೇ ರೀತಿ ನೋಡಿ, ಇದು ಕೂಡ ಕರ್ನಾಟಕ ಸೆಕೆಂಡರಿ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ವತಿಯಿಂದ ನಡೆಸುವ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಕಿರಿಯ ದರ್ಜೆ ಅಥವಾ ತಸ್ತಮ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾಗುತ್ತೆ. ಅದೇ ರೀತಿ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕಾಗುತ್ತೆ. ಇದು ಹುದ್ದೆಗೆ ಆದೇಶ ಜಾರಿಕಾರ ಬಂದ್ಬಿಟ್ಟು SSLC ಆಗಿರಬೇಕಾಗುತ್ತೆ. ಅದೇ ರೀತಿ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಆದ್ಯತೆ ಜಾಸ್ತಿ ನೀಡ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿ ಕನ್ನಡ ಓದಲು ಮತ್ತು ಬರೆಯಲು ಬರಬೇಕಾಗುತ್ತೆ ನೋಡಿ. ಅದೇ ರೀತಿ ಸೇವಕ ಹುದ್ದೆಗೆ SSLC ಆಗಿರಬೇಕು. ಅದೇ ಜೊತೆ ಕನ್ನಡ ಭಾಷೆ ಓದಲು ಮತ್ತು ಬರೆಯಲು ಬರಬೇಕಾಗುತ್ತೆ ನೋಡಿ. ವಯೋಮಿತಿ ಬಂದ್ಬಿಟ್ಟು ನೋಡಿ, 5 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಎಲ್ಲ ವರ್ಗದವರಿಗೆ. ಕನಿಷ್ಠ ವಯೋಮಿತಿ 18 ವರ್ಷ, ಗರಿಷ್ಠ ನೋಡಿ ಸಾಮಾನ್ಯ ವರ್ಗ 35 + 5 ವರ್ಷ. ಅದೇ ರೀತಿ 2A 2B ಮತ್ತು 3A ಮತ್ತು 3B ಅಭ್ಯರ್ಥಿಗಳಿಗೆ 38 + 5 ವರ್ಷ. ಅದೇ ರೀತಿ SC ST ಪ್ರವರ್ಗ 1 ಅಭ್ಯರ್ಥಿಗೆ 40 + 5 ವರ್ಷವಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಆಯ್ಕೆ ವಿಧಾನ ಯಾವ ಥರ ಆಯ್ಕೆ ಮಾಡ್ತಾರೆ ಅಂದರೆ ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡ್ತಾರೆ. ಆದರೆ ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ಬೆರಳಚ್ಚುಗಾರ ನೋಡಿ, 15 ನಿಮಿಷಗಳ ಕಾಲ ಒಂದು ಉಲ್ಲೇಖವನ್ನು ಬರೀಬೇಕಾಗುತ್ತೆ. ಅದರಲ್ಲಿ ಕನಿಷ್ಠ 100 ಅಂಕಗಳ ಪರೀಕ್ಷೆ ಇರುತ್ತೆ. ಅದರಲ್ಲಿ ಕನಿಷ್ಠ 50 ಅಂಕಗಳನ್ನು ಗಳಿಸಬೇಕಾಗುತ್ತೆ. ಅದರಲ್ಲಿ 50 ಅಂಕಗಳು ಗಳಿಸಿದ್ರ ಮೇಲೆ ಆಮೇಲೆ ನಿಮಗೆ 1:5 ಅಂತ ಅನುಪಾತದಲ್ಲಿ ವಿದ್ಯಾರ್ಥಿ ಅನುಗುಣವಾಗಿ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಮೆರಿಟ್ ಲಿಸ್ಟ್ ಅಭ್ಯರ್ಥಿಗಳನ್ನು ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಮೇಲೆ ಆಮೇಲೆ ಫೈನಲಿಸ್ಟ್ ಮಾಡ್ತಾರೆ. ಅದೇ ರೀತಿ ಬೆರಳಚ್ಚು ನಕಲುಗಾರನ ಕೂಡ 15 ನಿಮಿಷಗಳ ಟೈಮ್ ಇರುತ್ತೆ. ಗರಿಷ್ಠ 100 ಅಂಕಗಳಿಗೆ 50 ಅಂಕಗಳು ಗಳಿಸಬೇಕಾಗುತ್ತೆ. ಇದರಲ್ಲಿ ಕೂಡ 1:5 ಅಂತ ಲಿಸ್ಟ್ ಬಿಡ್ತಾರೆ. ಲಿಸ್ಟ್ ಆಮೇಲೆ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಸೆಲೆಕ್ಟ್ ಮಾಡ್ತಾರೆ ನೋಡಿ. ಆದೇಶ ಜಾರಿಕಾರನಿಗೆ ಹೆಂಗೆ ಕರೀತಾರೆ ಅಂದರೆ, SSLCಯಲ್ಲಿ ನೀವು ಗಳಿಸುತ್ತಿರೋ ಗರಿಷ್ಠ ಅಂಕಗಳು ಅದರ ಮೇಲೆ 1:25 ಅಂದರೆ ಒಂದು ಹುದ್ದೆಗೆ 25 ವಿದ್ಯಾರ್ಥಿಗಳನ್ನು ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂನಲ್ಲಿ ಕೂಡ 10 ಅಂಕಗಳಿರುತ್ತವೆ. ಇಂಟರ್ವ್ಯೂನಲ್ಲಿ ಸಾಮಾನ್ಯವಾಗಿ ಏನು ಚೆಕ್ ಮಾಡ್ತಾರೆ ಅಂದರೆ ಕನ್ನಡ ಓದಲು ಮತ್ತು ಬರೆಯಲು ಪ್ರವೀಣತೆ ಇರಬೇಕಂತ ಹೇಳ್ತಾರೆ ಅವರು ನೋಡಿ. ಜವಾನ ಹುದ್ದೆಗೂ ಕೂಡ SSLC ಅಂಕಗಳ ಆಧಾರ ಮೇಲೆ ಸೆಲೆಕ್ಷನ್ ಮಾಡ್ತಾರೆ. 1:10 ಹಂಗಾರೆ ಒಂದು ಹುದ್ದೆಗೆ 10 ವಿದ್ಯಾರ್ಥಿಗಳನ್ನ ಇಂಟರ್ವ್ಯೂ ಕರೀತಾರೆ. ಒಟ್ಟು ಸಂದರ್ಶನ ಕೂಡ ಇಲ್ಲಿ 10 ಅಂಕಗಳಿರ್ತವೆ ನೋಡಿ. ಸೆಲೆಕ್ಷನ್ ಆದ ಅಭ್ಯರ್ಥಿಗಳಿಗೆ ಪರಿವೀಕ್ಷಣಾ ಅವಧಿ ನೋಡಿ 2 ವರ್ಷ ಇರುತ್ತೆ. ಅದೇ ರೀತಿ ಈ ಅವಧಿ ಮುಗಿದ ಮೇಲೆ ಎಕ್ಸಾಮ್ ಇಡ್ತಾರೆ. ಎಕ್ಸಾಮ್ನಲ್ಲಿ ಪಾಸ್ ಆಗಬೇಕಾಗುತ್ತೆ. ಆಮೇಲೆ ನೋಡಿ, ಅಪ್ಲಿಕೇಶನ್ ಫೀ ಬಂದು ಈ ಥರ ಇದೆ ನೋಡಿ. ಸಾಮಾನ್ಯ ಅಭ್ಯರ್ಥಿಗಳು 200,
2A 2B ಮತ್ತು 3A ಮತ್ತು 3B ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತೆ. ಅದೇ ರೀತಿ SC ST ವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ. ಜೊತೆ ನೋಡಿ ಅಪ್ಲಿಕೇಶನ್ ನೀವು ಆನ್ಲೈನ್ ಮುಖಾಂತರ ಫೀನು ಇಲ್ಲೇ ತುಂಬಬೇಕು ನೋಡಿ. ಇದೇ ವೆಬ್ಸೈಟ್ನಲ್ಲಿ ಹೋಗಿ ನೀವು ಆನ್ಲೈನ್ ಫೀನು ತುಂಬಬೇಕಾಗುತ್ತೆ, ಬೇರೆ ಯಾವುದೇ ಕಡೆ ತುಂಬುವುದಿಲ್ಲ. ಎಲ್ಲ ಅಪ್ಲಿಕೇಶನ್ ಕೂಡ ಆನ್ಲೈನ್ ಹಾಕಬೇಕು. ಅದೇ ರೀತಿ ಪೇಮೆಂಟ್ ಕೂಡ ಆನ್ಲೈನ್ ಮಾಡೋಗುತ್ತೆ. ಯಾವುದೇ ರೀತಿ ಬೇರೆ ಮಾರ್ಗಗಳು ಇಲ್ಲ ಅಂತ ಹೇಳ್ತಾರೆ ಅವರು. ನೋಡಿ ಇಲ್ಲಿ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆ ಡೇಟ್ ಕೊಟ್ಟಿದ್ದಾರೆ 31/8/2026 ಕೊನೆ ದಿನಕ್ಕೆ ಬರುತ್ತೆ ಅಪ್ಲಿಕೇಶನ್ ಹಾಕಿರುತ್ತೆ. ಅದೇ ರೀತಿ 1/9/2026 ನಿಮಗೆ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಯೂಸ್ ಆಗಿರುತ್ತೆ. ಅದೇ ರೀತಿ ಕೆಳಗೆ ಹೇಳ್ತಾರೆ ನೋಡಿ, ಸೆಲೆಕ್ಷನ್ ಆದ ಅಭ್ಯರ್ಥಿಗಳನ್ನು SMS ಮತ್ತು ಇಮೇಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಅಪ್ಲಿಕೇಶನ್ ಹಾಕಂತ ಹೇಳಿ. ಇದುವರೆಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.